ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಮ್ಯಾಜಿಕಲ್ ಪ್ರಾಕ್ಟೀಸಿಂದು ಡೇ 12 ಇಂದು ಚಾಪ್ಟರನ್ನು ಓದ್ತೀನಿ. ಈ ಚಾಪ್ಟರ್ ಬಹಳನೇ ಇಂಪಾರ್ಟೆಂಟ್. ಯಾಕಂದರೆ ಇದು ನಿಮಗೆ ಯಾರ್ಯಾರಿಗೆ ಬೇರೆಯವರಿಂದ ಹೆಲ್ಪ್ ಸಿಗ್ತಾ ಇಲ್ಲ ಅಂತ ಅನಿಸುತ್ತೋ, ನಿಮ್ಮ ಹತ್ರದಲ್ಲಿರೋರು ಮಾತ್ರ ಹೆಲ್ಪ್ ಮಾಡ್ತಾರೆ, ನಿಮ್ಗೆ ಅಷ್ಟಾಗಿ ಹೆಲ್ಪ್ ಸಿಗೋದಿಲ್ಲ. ನೀವು ಕಷ್ಟದಲ್ಲಿದ್ದಾಗ ನಿಮಗೆ ಯಾರು ಅಷ್ಟಾಗಿ ಹೆಲ್ಪ್ ಮಾಡೋದಿಲ್ಲ. ಅದಕ್ಕೆ ನಾನು ಏನು ಮಾಡಬೇಕು, ನನಗೆ ಯಾರೂ ಹೆಲ್ಪ್ ಮಾಡ್ತಾ ಇಲ್ಲ ಅಂತಂದರೆ ಈ ಪ್ರಾಕ್ಟೀಸನ್ನು ಮಾಡಿ. ನಿಮಗೆ ಗೊತ್ತಾಗ್ದಲೇ ಕಾಣ್ದಲೇ ಬಹಳ ಜನ ನಿಮಗೆ ಹೆಲ್ಪ್ ಮಾಡೋ ಅಂಥವ್ರು ಬಂದುಬಿಟ್ಟು ನಿಮಗೆ ಹೆಲ್ಪ್ ಮಾಡ್ತಾರೆ ನಿಮ್ಮ ಲೈಫಲ್ಲಿ. ಸೊ ಈ ಪ್ರಾಕ್ಟೀಸ್ ಯಾವುದು ಅಂದರೆ ದ ಮ್ಯಾಜಿಕಲ್ ಪೀಪಲ್ ಹೂ ಮೇಡ್ ಅ ಡಿಫ್ರೆನ್ಸ್. ಇದು ಬರೆದಿರೋದು, ಇದು ಸೆಂಟೆನ್ಸ್. ಇವಾಗ ಇದ್ರ ಕಂಪ್ಲೀಟ್ ಮೀನಿಂಗನ್ನು ನಾವು ಓದ್ಬಿಟ್ಟು ತಿಳ್ಕೊಳ್ಳೋಣ. ಅಟ್ ಟೈಮ್ಸ್ ಅವರ್ ಓನ್ ಲೈಟ್ ಗೋಸ್ ಔಟ್ ಆ್ಯಂಡ್ ಈಸ್ rekindling by a spark from another person. Each one of us has cause to think with deep gratitude of those who have lighted the flame within us. Albert Schweitzer, Nobel Peace Prize winner. ಒಬ್ಬ ನೊಬೆಲ್ ಪ್ರೈಸ್ ವಿನ್ನರ್ ಪರ್ಸನ್ ಏನಂತ ಹೇಳಿದ್ದಾರೆ ಗೊತ್ತಾ? ನೀವು ಯಾರಿಗೆ ಗ್ರೇಟ್ಫುಲ್ಲಾಗಿ ರೀಕೈಂಡ್ ಆಗಿರ್ಬೇಕಂತ ಇದ್ದೀರಾ ಅಂದರೆ, ನೀವು ಯಾವಾಗ ನಿಮ್ಮ ಟಫೆಸ್ಟ್ ಫೇಸಲ್ಲಿ ಇದ್ದಾಗ ಅಥವಾ ನಿಮಗೆ ಯಾವುದೇ ದಾರಿ ಕಾಣಿಸ್ದಲೇ ಇದ್ದಾಗ ಒಬ್ಬರು ಪರ್ಸನ್ ಬಂದು ನಿಮಗೇನೋ ಒಂದು ಹೇಳಿರ್ತಾರೆ ಅಥವಾ ಏನೋ ಒಂದು ಆ್ಯಕ್ಟ್ ಮಾಡಿರ್ತಾರೆ. ಅದರಿಂದ ನಿಮ್ಮ ಲೈಫ್ ಚೇಂಜ್ ಆಗಿ ನೀವು ಪಾಸಿಟಿವಿಟಿ ಥರಾಗಿ ನಿಮಗೆ ಮತ್ತೆ ಹೋಪ್ ಸಿಗುತ್ತೆ, ಮತ್ತೆ ಜೀವನ ಮಾಡೋದಕ್ಕೆ ಹೋಪ್ ಸಿಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಆ ಥರ ಪರ್ಸನ್ಸಿಗೆ ನೀವು ಫಸ್ಟ್ ಗ್ರೇಟ್ಫುಲ್ ಆಗಬೇಕು ಅಂತ. ಹೌದು, ಎವ್ರಿ ಒನ್ ಆಫ್ ಅಸ್ ಹ್ಯಾಸ್ ರಿಸೀವ್ಡ್ ಹೆಲ್ಪ್, ಸಪೋರ್ಟ್ ಆರ್ ಗೈಡೆನ್ಸ್ ಫ್ರಮ್ ಅದರ್ ಪೀಪಲ್ ಅಟ್ ಪರ್ಟಿಕ್ಯುಲರ್ ಟೈಮ್ ಇನ್ ಅವರ್ ಲೈಫ್ ವೆನ್ ವಿ ನೀಡ್ ಇಟ್ ಮೋಸ್ಟ್. Sometimes other person alters the course of our lives through their encouragement, guidance, or just being there at the right time, and then life goes on and we tend to forget those times when one person touches us or changes our lives. Sometimes you don't even realize the impact a person had until well into the future. When you look back on your life and realize that a particular person was pivotal in magically changing the direction of your life for the better. ನಾವು ಸಮ್ಟೈಮ್ಸ್ ನಮ್ಮ ಜೀವನದಲ್ಲಿ ಬಹಳ ಜನ ಬಂದು ಹೆಲ್ಪ್ ಮಾಡಿರ್ತಾರೆ, ಸಪೋರ್ಟ್ ಮಾಡಿರ್ತಾರೆ, ನಮಗೆ ದಿಕ್ಕೇ ತೋರಿಸ್ದಲ್ಲಿದ್ದಾಗ ಒಂದು ದಿಕ್ಕು ತೋರಿಸಿರ್ತಾರೆ. ಅದನ್ನು ನಾವು ಮಾಡಿರೋದಿಲ್ಲ, ನಮಗೆ ಎಂಕರೇಜ್ಮೆಂಟ್ ಸಿಕ್ಕಿರುತ್ತೆ, ಅದರಿಂದ ಆಗುತ್ತೆ. ಬಟ್ ಟೈಮ್ ಬರ್ತಾ ನಾವು ಅವ್ರನ್ನೆಲ್ಲ ಮರ್ತೇ ಬಿಟ್ಟಿರ್ತೀವಿ. ಇವಾಗ ನೀವು ಮರ್ತಿರೋದಕ್ಕೆ ನಿಮ್ಮ ಹತ್ರ ಮ್ಯಾಜಿಕಲಿ ನಿಮ್ಮ ಲೈಫಲ್ಲಿ ಡೈರೆಕ್ಷನ್ ಚೇಂಜ್ ಮಾಡುವಂಥ ಪರ್ಸನ್ಸು ಸಿಗೋರು ಕಮ್ಮಿ ಆಗಿದ್ದಾರೆ. ನೀವು ಮತ್ತೆ ಅದನ್ನು ಲೈಟಪ್ ಮಾಡಬೇಕಂದ್ರೆ ನೀವು ಈ ಪ್ರಾಕ್ಟೀಸನ್ನು ಮಾಡಬೇಕು. ದ ಪರ್ಸನ್ ಮೇ ಹ್ಯಾವ್ ಬೀನ್ ಅ ಟೀಚರ್ ಆರ್ ಕೋಚ್, an uncle, aunt, sibling, grandparent, or any family member. They may have been a doctor, nurse, or best friend. They may have been the person who introduced you to your current partner or a particularly interest that become one of your greatest passion. Maybe they were someone you don't even know and they appear in your life very briefly, perform a random act of kindness that touches you to the core. ಅದು ಯಾರೇ ಆಗಿರ್ಬೋದು, ನಿಮ್ಮ ಟೀಚರ್ ಆಗಿರ್ಬೋದು, ನಿಮ್ಮ ಕೋಚ್ ಆಗಿರ್ಬೋದು, ನಿಮ್ಮ ಅಂಕಲ್ ಆಂಟಿ ಆಗಿರ್ಬೋದು, ಸಿಬ್ಲಿಂಗ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು, ಬೆಸ್ಟ್ ಫ್ರೆಂಡ್ ಆಗಿರ್ಬೋದು, ಯಾರು ಆಗಿರ್ಬೋದು, ಅಥವಾ ನಿಮ್ಮ ಕರೆಂಟ್ ಲೈಫ್ ಪಾರ್ಟ್ನರ್ ಆಗಿರ್ಬೋದು. ಅವರು ಬಂದುಬಿಟ್ಟು ನಿಮ್ಮ ಲೈಫಲ್ಲಿ ಸರ್ಟೆನ್ ಆ್ಯಕ್ಟ್ ಮಾಡಿ ನಿಮಗೆ ಹೆಲ್ಪ್ಫುಲ್ ಮಾಡಿದ್ದಾರೆ. ಅಂಥವರಿಗೆ ಆ್ಯಕ್ಚುಲಿ ಇದೊಂದು ಟೈಮ್ ನೀವು ಅವರನ್ನು ರಿಮೆಂಬರ್ ಮಾಡಿ ಅವರಿಗೆ ಗ್ರೇಟ್ಫುಲ್ ಆ್ಯಂಡ್ ಕೃತಜ್ಞರಾಗೋದಕ್ಕೆ. ಮೈ ಗ್ರ್ಯಾಂಡ್ ಮದರ್ ಗೇವ್ ಮೀ ಮೈ ಲವ್ ಫಾರ್ ಬುಕ್ಸ್, ಕುಕಿಂಗ್ ಆ್ಯಂಡ್ ದ ಕಂಟ್ರಿ ಸೈಡ್ ಬೈ ಶೇರಿಂಗ್ ಐ ಲವ್ ಆಫ್ ದೋಸ್ ಥಿಂಗ್ಸ್ ವಿತ್ ಹಸ್.
All of them affected and changed the course of my life. Cooking became a passion of mine for over 20 years. My love of books eventually led to me become a writer, and my love for the countryside have influenced wherever I have been throughout my life. ಇಲ್ಲಿ ನಮ್ಮ ಆಥರ್ ಇದ್ರಲ್ಲ ರೋಂಡಾ ಬರ್ನ್ ಅವ್ರ ಗ್ರ್ಯಾಂಡ್ ಮದರು ಅವರಿಗೆ ಬುಕ್ ಮೇಲೆ ಆಸಕ್ತಿನ ವಹಿಸಿದ್ರಂತೆ, ಅಡುಗೆ ಮೇಲೆ, ಆಮೇಲೆ ಅವರು ಇರೋವಂಥ ಪ್ಲೇಸ್ ಮೇಲೆ, ಈ ಪ್ರಪಂಚದ ಮೇಲೆ ಅವರಿಗೆ ಆಸೆ ಹುಟ್ಟಿಸಿದ್ದಕ್ಕೆ ಅದರಿಂದ ಅವರಿಗೆ ಕುಕ್ಕಿಂಗ್ ಅಂದರೆ ಬಹಳ ಇಷ್ಟ ಆಗುತ್ತೆ. ಆಮೇಲೆ ಅವರಿಗೆ ಬುಕ್ ಕಂಡ್ರೆ ಇಷ್ಟ ಇರೋದ್ರಿಂದ ಇವತ್ತು ಅವರು ಬುಕ್ ರೈಟರ್ ಆಗಿದ್ದಾರೆ. ಆಮೇಲೆ ಅವರಿಗೆ ಬಹಳ ಸಿಟೀಸು ಪ್ಲೇಸಸ್ ಇಷ್ಟ ಆಗಿರೋದ್ರಿಂದ ಅವ್ರು ಎಷ್ಟೊಂದು ಸಿಟಿ ಪ್ಲೇಸಸನ್ನು ಸುತ್ತಾಡಿದ್ದಾರೆ. My grandmother also disciplined me with a steel hand to say thank you. At the time I thought she was just teaching me to be polite. It was only later in my life I realized that teaching me to say the magic word was the greatest gift my grandmother even gave me. She is not alive anymore, but I continue to be grateful to her for the huge influence she had on the course of my life. Thank you, Grandma. ಇಲ್ಲಿ ನಮ್ಮ ಆಥರ್ ಹೇಳ್ತಾ ಇದ್ದಾರೆ ಅವ್ರ ಗ್ರ್ಯಾಂಡ್ ಮದರ್ ಅವರಿಗೆ ಫುಲ್ ಕೋಲ್ ಇಟ್ಕೊಂಡ್ಬಿಟ್ಟು ಥ್ಯಾಂಕ್ ಯು ಹೇಳು ಅಂತ ಇದು ಮಾಡಿದ್ರಂತೆ. ನೀವ್ಯಾರು ಇದನ್ನು ನಿಮ್ಮ ಮನೆಯವ್ರದ್ದು ಯಾರಿಗೂ ಟ್ರೈ ಮಾಡಿಬಿಡ್ರಿ, ಯಾಕಂದರೆ ನಾವು ಮಾತಾಡ್ತಿರೋದು ಆಥರ್ ಬಗ್ಗೆ, ಈ ಬುಕ್ಕು ಬರ್ತಿರೋ ಆಥರ್ ಬಗ್ಗೆ. ಅಂದರೆ ಅವ್ರ ಗ್ರ್ಯಾಟಿಟ್ಯೂಡಿನ ಪವರು ಬಹಳ ಜಾಸ್ತಿ ಇದೆ. ಅದಕ್ಕೆ ಅವರಿಗೆ ಪನಿಷ್ ಮಾಡಿದವ್ರನ್ನು ಕೂಡ ಇವತ್ತು ಶಿ ಈಸ್ ಗ್ರ್ಯಾಂಡ್ ಮಾ ಅವರಿಗೆ ಗ್ರೇಟ್ಫುಲ್ ಆಗುವಷ್ಟು ಗ್ರೇಟೆಸ್ಟ್ ಹಾರ್ಟ್ ಇದೆ. ಸೊ ಅವ್ರಿಗೆ ಏನು ಗೊತ್ತಾಯ್ತು ಅಂದರೆ ಅವ್ರ ಗ್ರ್ಯಾಂಡ್ ಮಾ ಥ್ಯಾಂಕ್ ಯು ಅಂತ ಹೇಳ್ಕೊಟ್ಟಿದ್ದು ಬರೀ ಪೊಲೈಟಾಗಿ ಬಿಹೇವ್ ಮಾಡೋದಕ್ಕಂತ ಅಲ್ಲ. ಇದು ಯೂಶ್ವಲಿ ಹೇಳ್ತಾರಲ್ಲ, ನಾವು ಥ್ಯಾಂಕ್ ಯು ಅಂತ ಹೇಳಿದ್ರೆ ಇವನು ಎಷ್ಟು ಹುಡುಗ ನನಗೆ ಥ್ಯಾಂಕ್ ಯು ಅಂತ ಹೇಳ್ದ, ಇವನು ಅಷ್ಟು ಒಳ್ಳೆ ಮ್ಯಾನರ್ಸ್ ಇರೋ ಹುಡುಗ, ಒಳ್ಳೆ ಮ್ಯಾನರ್ಸ್ ಇರೋ ಹುಡುಗಿ, ಒಳ್ಳೆ ಕಲ್ಚರ್ ಸಭ್ಯತೆ ಇರೋ ಹುಡುಗಿ, ಆ ಥರ ನಾವು ಇಲ್ಲಿ ಹೇಳ್ಕೊಡ್ತಾ ಇಲ್ಲ. ಇದು ನಿಮ್ಮ ಫೀಲಿಂಗನ್ನು ಚೇಂಜ್ ಮಾಡಿ ನಿಮಗೆ ಏನು ಬೇಕೋ ಅದನ್ನು ಅಟ್ರ್ಯಾಕ್ಟ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ವಿ. ಈ ಥ್ಯಾಂಕ್ ಯು ಅನ್ನೋ ವರ್ಡು ನಮ್ಮ ಆಥರ್ಗೆ ಅವ್ರ ಲೈಫ್ ಚೇಂಜಿಂಗ್ ಗಿಫ್ಟಾಗಿ ಬಂದಿತ್ತು. ಆ್ಯಕ್ಚುಲಿ ನಿಮಗೆ ಇವ್ರ ಸ್ಟೋರಿನ ನಾನು ಕಂಟಿನ್ಯೂಸ್ ಆಗಿ ಹೇಳಿಲ್ಲ, ಡೋಂಟ್ ವರಿ, ನಾನು ಈ ಬುಕ್ ಮುಗಿದ್ಮೇಲೆ ಮತ್ತೆ ಇದನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಅಲ್ಲಿ ಯು ಕೇಮ್ ಟು ನೋ. Today you are going to think about the magical people who have impacted your life. Find a quiet place alone sometimes during the day-to-day. Sit down and think of the 3 extraordinary people who have made a difference in your life. Once you have your 3 people, work with one person at a time and take out loud to each person as though they were present. Tell him or her reason why you are grateful for them and how they affect the course of your life. ಇವಾಗ ನೀವು 3 ಜನರನ್ನ ಲಿಸ್ಟ್ ಮಾಡ್ಕೊಳ್ಳಿ, ಯಾರ್ಯಾರು ನಿಮಗೆ ಹೆಲ್ಪ್ಫುಲ್ ಮಾಡಿದ್ದಾರೆ ಅಂತ. ನೀವು ಇಮ್ಯಾಜಿನ್ ಮಾಡ್ಕೊಂಡು ಅವರು ನಿಮ್ಮ ಎದುರಿಗೆ ಕೂತ್ಕೊಂಡಿದ್ದಾರೆ ಅಂತ. ಆಮೇಲೆ ಅವ್ರಿಗೆ ಹೇಳಿ ನೀವು ಯಾಕೆ ಅವರಿಗೆ ಗ್ರೇಟ್ಫುಲ್ ಆಗಿದ್ದೀರಾ ಅಂತ. ಸಪೋಸ್ ನಾನು ಐ ಆಮ್ ಗ್ರೇಟ್ಫುಲ್ ಯಾಕೆ ನಮ್ಮ ಮದರ್ಗೆ, ಯಾಕಂದರೆ ನನಗೆ ಓದೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಅವರು ನನ್ನ ಬೈದು ಅವರು ನನ್ನ ಓದೋದಕ್ಕೆ ಇನ್ಫ್ಲೂಯೆನ್ಸ್ ಮಾಡಿ ಸಪೋರ್ಟ್ ಸಿಸ್ಟಮ್ ಆಗಿ ಇರೋದಕ್ಕೆ ನಾನು ಇವತ್ತು ಎಜುಕೇಟೆಡ್ ಆಗಿದ್ದೀನಿ, ನನಗೆ ಓದೋದಕ್ಕೆ ಬರೆಯೋದಕ್ಕೆಲ್ಲ ಬರುತ್ತೆ, ಅದಕ್ಕೆ ಐ ಆಮ್ ಗ್ರೇಟ್ಫುಲ್ ಫಾರ್ ಯು ಅಂತ ಹೇಳೋದು. ಇದೇ ಥರ ನೀವು ಒಬ್ಬ 3 ಪರ್ಸನ್ಸನ್ನು ತಗೊಂಡು ಅವರು ನಿಮ್ಮ ಎದುರಿಗಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟು ಯಾಕೆ ಏನು ಅಂತ ಗ್ರೇಟ್ಫುಲ್ಲಾಗಿ ಎಕ್ಸ್ಪ್ರೆಸ್ ಮಾಡಿ. ಮೇಕ್ ಶೋರ್ ದಟ್ ಯು ಡೂ ದಿಸ್ ಮ್ಯಾಜಿಕ್ ಪ್ರಾಕ್ಟೀಸ್ ವಿತ್ ಆಲ್ 3 ಪೀಪಲ್ಸ್ ಇನ್ ದ ಒನ್ ಸೆಷನ್, ಬಿಕಾಸ್ ಇಟ್ ವಿಲ್ ಟೇಕ್ ಯು ಫೀಲ್ ಆಫ್ ಗ್ರ್ಯಾಟಿಟ್ಯೂಡ್ ಟು ಎ ಡೀಪರ್ ಲೆವೆಲ್. If you split up this magic practice throughout the day, you will not feel the same depth of the gratitude nor receive the magical result. ಅಂದರೆ ನೀವು 3 ಜನಕ್ಕೂ ಒಟ್ಟಿಗೆ ಒಂದೇ ಸಿಟ್ಟಿಂಗಲ್ಲಿ ಕೂತ್ಕೊಂಡು ಮಾಡಬೇಕು. ಇವಾಗ ನಾನು 1 ಮಾಡಿದೆ ನಮ್ಮ ಮದರ್ಗೆ, ಇನ್ನೂ ಒಂದು ಏನಂದರೆ ನಮ್ಮ ಟೀಚರು ನಾನು ಮಾಡ್ತೀನಿ, ನೀವು ಹಾಗೆ ಪ್ರಾಕ್ಟೀಸ್ ಮಾಡಿ.
ಹನುಸ, ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಯು. ಯಾಕಂದರೆ ನೀವು ನನ್ನ ಸ್ಕೂಲ್ ಟೈಮಲ್ಲಿ ನಾನು ತುಂಬ ಚೆನ್ನಾಗಿ ಓದ್ತೀನಿ ಅಂತ ಇನ್ಫ್ಲೂಯೆನ್ಸ್ ಮಾಡಿ ನನ್ನನ್ನು ಓದೋದಕ್ಕೆ ಬಹಳ ಇನ್ಫ್ಲೂಯೆನ್ಸ್ ಮಾಡಿದೆ. ಅಷ್ಟೇ ಅಲ್ಲದೆ ನಾನು ಸಿಂಗರ್ ಆಗಬೇಕು ಅಂತ ಹಾಡಾಡ್ಬೇಕಾದ್ರೆ ನಿನ್ನ ವಾಯ್ಸ್ ತುಂಬ ಚೆನ್ನಾಗಿದೆ ಅಂತ ನನಗೆ ಎಂಕರೇಜ್ ಮಾಡಿದ್ವಿ. ಅದರಿಂದ ನನ್ನ ವಾಯ್ಸು ಇವಾಗ ತುಂಬ ಚೆನ್ನಾಗಿದೆ. ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಯು. ಯಾಕಂದರೆ ನೀವು ನನ್ನ ಎಂಕರೇಜ್ ಮಾಡಿದ್ದೀರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಥರ ನೀವು 3 ಮೆಂಬರ್ಸನ್ನು ಒಟ್ಟಿಗೆ ಇಮ್ಯಾಜಿನ್ ಮಾಡ್ಕೊಂಬಿಟ್ಟು ಹೇಳಿ. ಹಿಯರ್ ಈಸ್ ಆನ್ ಎಕ್ಸಾಂಪಲ್ ಆಫ್ ವಾಟ್ ಯು ಮೈಟ್ ಸೇ. ಇವರು ಎಕ್ಸಾಂಪಲ್ ಹೇಳಿದ್ದಾರೆ, ನಾನು ಹೇಳಿದ್ದೀನಿ, ನೀವು ಹಾಗೆ ಮಾಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ಯು ಸೇ ದ ರೀಸನ್ ವೈ ಯು ಆರ್ ಗ್ರೇಟ್ಫುಲ್ ಆ್ಯಂಡ್ ಯು ಕಾಂಟ್ ಸೇ ಟೂ ಮಚ್. ಇನ್ಸ್ಟೆಡ್, ದ ಮೋರ್ ಯು ಸೇ, ದ ಮೋರ್ ಯು ಫೀಲ್, the more amazing the result. You will see the magic explode into your life from doing this practice. It numbers among the most powerful act of gratitude you can ever perform. ನೀವು ಸಾಕು ಅಂತ ಅನ್ನೋ ಹಾಗಿಲ್ಲ. ನೀವು ನಿಮ್ಮ ಲಿಸ್ಟ್ ಉದ್ದ ಮಾಡ್ದಂಗೆ, ನಿಮ್ಮ ಫೀಲಿಂಗ್ಸನ್ನು ಜಾಸ್ತಿ ಮಾಡ್ದಂಗೆಲ್ಲ ನೀವು ಫುಲ್ ಹ್ಯಾಪಿಯಾಗಿ, ಗ್ರೇಟ್ಫುಲ್ಲಾಗಿ ಫೀಲ್ ಆಗ್ತೀರ. If you are not in a position to take out loud, then you can write down your word to your person and address them as though you are writing a letter. ಇಲ್ಲಾಂದರೆ ನೀವು ಕೂತ್ಕೊಂಡು ಅವರಿಗೊಂದು ಲೆಟ್ರ್ ಬರೆಯೋ ಥರ ಬರಿಬೋದು. ಆ ಲೆಟರನ್ನು ಆಮೇಲೆ ನೀವು ಏನು ಬೇಕಾದ್ರೂ ಮಾಡ್ಬೋದು, ಅವ್ರಿಗೆ ಕಳಿಸ್ಬೋದು, ಕಳಿಸ್ದಲೇ ಇರ್ಬೋದು. ದಟ್ಸ್ ಅಪ್ ಟು ಯು. When you have completed this practice, you will feel a huge difference in the way you are feeling. Evidence of gratitude power works is always that first and foremost, it makes you happy. The second evidence of gratitude power is that you attract wonderful things. And as if all of that wasn't enough, the happiness you are feeling after practicing gratitude also attracts more wonderful things, which will make you even happier. That's the magic of the life, and that's the magic power of the gratitude. ನೀವು ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸನ್ನು ಕಂಪ್ಲೀಟ್ ಮಾಡಿದಾಗ ನಿಮ್ಮ ಫೀಲಿಂಗಲ್ಲಿ ಬಹಳ ಹ್ಯೂಜ್ ಡಿಫ್ರೆನ್ಸ್ ಕಾಣಿಸುತ್ತೆ. ಅದರ ಪ್ರಕಾರ ನೀವು ಫಸ್ಟ್ ಫಾರ್ಮೋಸ್ಟ್ ನೀವು ಹ್ಯಾಪಿ ಆಗ್ತೀರ. ನೀವು ಹ್ಯಾಪಿಯಾಗಿರೋದ್ರಿಂದ ನಿಮಗೆ ವಂಡರ್ಫುಲ್ ಥಿಂಗ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ವಂಡರ್ಫುಲ್ ಥಿಂಗ್ಸ್ ಸ್ಟಾರ್ಟ್ ಆದಾಗ ನೀವಿನ್ನೂ ಹ್ಯಾಪಿಯಾಗಿ ಆಗ್ತೀರ. ಇದೇ ಥರ ಮ್ಯಾಜಿಕಲ್ ಪವರ್ ಆಫ್ ಗ್ರ್ಯಾಟಿಟ್ಯೂಡ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇವತ್ತಿನ ಅಸೈನ್ಮೆಂಟ್ ಏನು ಅಂದರೆ, ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಮಾಡಲೇಬೇಕು. ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು 3 ಮೆಂಬರ್ಸನ್ನು ನೀವು ನೆನೆಸ್ಕೊಂಡು ಅವರಿಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಅನ್ಬೇಕು. ಬಿಟ್ಟರೆ ನಿಮಗೆ ಇಮ್ಯಾಜಿನೇಷನ್ಗೆ ಆ ಪರ್ಸನ್ ಬರ್ತಿಲ್ಲ ಅಂದರೆ ನೀವು ಅವರಿಗೆ ಲೆಟರ್ ಬರೆಯೋ ಥರ ಬರೆದು ನೀವು ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡ್ಬೋದು. ಲಾಸ್ಟಿಗೆ ನೀವು ಮಲಗೋದಕ್ಕೂ ಮುಂಚೆ ಮ್ಯಾಜಿಕ್ ರಾಕ್ ಪ್ರಾಕ್ಟೀಸನ್ನು ಮಾಡಿ. ದ್ಯಾಟ್ಸ್ ಆಲ್ ಟುಡೇಸ್ ಮ್ಯಾಜಿಕ್. ನಾಳೆಯಿಂದ ನಿಮ್ಮ ವಿಶ್ ಪೂರ್ತಿಯಾಗುತ್ತೆ. ಇನ್ಮೇಲಿಂದ ನೀವೇನೇನು ಆಸೆ ಮಾಡಿದ್ದೀರೋ ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ. ಅದನ್ನು ಪೂರೈಸೋ ಅಂಥ ಚಾಪ್ಟರ್ಸು ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.